ಲೇಡೀಸ್ ಅಂಡ್ ಜೆಂಟಲ್ಮನ್, ದೇಶದಲ್ಲಿ ಯುದ್ಧ ಇರಲಿ, ಶಾಂತಿಯೇ ಇರಲಿ, ದೇಶ ಅಪಾಯದಿಂದ ಪಾರಾಗಬೇಕು ಅಂತ ಅಂದ್ರೆ ಅಲ್ಲಿ ಬೇಹುಗಾರರ ಕೆಲಸ ಮಹತ್ವದ್ದಾಗಿರುತ್ತೆ. ದೇಶದ ಒಳ ಹಾಗೆ ಹೊರಗಿನ ಚಟುವಟಿಕೆಯನ್ನ ಗಮನಿಸುವಂತಹದ್ದು, ಕೌಂಟರ್ ಇಂಟೆಲಿಜೆನ್ಸ್ ಮಾಡುವಂತಹದ್ದು, ಹಾಗೆ ಅದರ ಜೊತೆಗೆ ಶತ್ರುಗಳನ್ನ ವಂಚಿಸೋದು ಬೇಹುಗಾರಿಕೆಯ ಒಂದು ಭಾಗ ಆಗಿರುತ್ತೆ. ಇಂತಹ ಘಟನೆಗಳಿಗೆ ಶತಶತಮಾನಗಳ ಇತಿಹಾಸವಿದೆ. ಇಂತಹ ಬೇಹುಗಾರಿಕೆ ಸಾಹಸಗಾಥೆಯೊಂದು ವಿಶ್ವ ಸಮರದ ದಿಕ್ಕನ್ನೇ ಬದಲಾಯಿಸಿದಂತಹ ಕಥೆಯೊಂದು ಇಲ್ಲಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇಸವಿ 1915 ಮೊದಲ ವಿಶ್ವ ಯುದ್ಧ ಆರಂಭ ಆಗಿತ್ತು. ಇಡೀ ವಿಶ್ವವನ್ನೇ ಕಾಲ್ಚೆಂಡಿನಂತೆ ಮಾಡಿಕೊಂಡು ಅಧಿಕಾರ ನಡೆಸುವ ಕನಸು ಕಾಣ್ತಾ ಇದ್ದ ಜರ್ಮನ್ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್. ಈತನ ಅಣತಿಯಂತೆ ಜರ್ಮನ್ ಸೇನೆ ಮಿತ್ರ ಪಡೆಗಳ ವಿರುದ್ಧ ಮುನ್ನುಗ್ತಾ ಇದ್ವು. ಈ ವೇಳೆ ಜರ್ಮನ್ ಯೋಧರ ಅಟ್ಟಹಾಸಕ್ಕೆ ಯುರೋಪ್ ದೇಶಗಳು ಅಕ್ಷರಶಃ ತತ್ತರಿಸಿದವು. ಈ ವೇಳೆ ವಿಶ್ವದ ನಾನಾ ಕಡೆಯಿಂದ ವಲಸಿಗರು ಸುರಕ್ಷಿತ ತಾಣಗಳನ್ನ ಹುಡುಕುತ್ತಾ ಅಲಿಯುತ್ತಿದ್ರು. ಬ್ರಿಟನ್ನಲ್ಲಿ ಡಿಸೆಂಬರ್ ತಿಂಗಳ ಮೈ ಕೊರೆಯುವ ಚಳಿ ಇದ್ರೂ ಯುದ್ಧದ ಸುದ್ದಿಗಳು ಜನರಲ್ಲಿ ಬಿಸಿ ಹುಟ್ಟಿಸಿದ್ವು. ಯುದ್ಧದ ಹಿನ್ನೆಲೆಯಲ್ಲಿ ಬ್ರಿಟನ್ ಕೂಡ ಚಡಪಡಿಕೆಯಲ್ಲಿತ್ತು. ಈ ವೇಳೆ ಅಲ್ಲಿನ ಅಲ್ ಬಂದರ್ಗೆ ಬೆಲ್ಜಿಯಂ ನಿರಾಶ್ರಿತರನ್ನ ತುಂಬಿಕೊಂಡು ಬಂದ ಹಡಗೊಂದು ಬಂತು. ಹೀಗೆ ಬಂದವರಲ್ಲಿ ಬದುಕಿದೆಯಾ ಬಡ ಜೀವ ಎಂಬ ದೈನ್ಯತೆ ಇತ್ತು. ಹೇಗೋ ಜೀವ ಉಳಿಸ್ಕೊಂಡು ಬಂದಿದ್ದೀವಿ, ಹೊಸ ಬದುಕನ್ನ ಕಟ್ಟಿಕೊಳ್ಳೋಣ ಅನ್ನೋ ಇರಾದೆ ಅವರಲ್ಲಿತ್ತು. ಆದರೆ ಹೊಸ ದೇಶ, ಹೊಸ ಜನ ನಮ್ಮನ್ನ ಹೆಂಗೆ ನಡೆಸ್ಕೊಳ್ತಾರೆ ಎಂಬ ಆತಂಕ ವಲಸಿಗರಲ್ಲಿತ್ತು. ಆದರೆ ಅಲ್ಲೊಬ್ಬ ಶಿಪ್ ಬ್ರೋಕರ್ ವಲಸಿಗರಿಗೆ ತುಂಬಾ ಧೈರ್ಯ ತುಂಬುತ್ತಾ ಇದ್ದ, ಭರವಸೆಯ ಮಾತುಗಳನ್ನು ಆಡ್ತಾ ಇದ್ದ. ಈತನ ಹೆಸರು ಲಾರೆನ್ಸ್ ಕೊಹೆನ್. ಬೆಲ್ಜಿಯಂ ಪ್ರಜೆ ಆಗಿದ್ದು ರಷ್ಯನ್ ಪಾಸ್ಪೋರ್ಟ್ ಹೊಂದಿದ್ದ ಲಾರೆನ್ಸ್ ಕೊಹೆನ್ ಬ್ರಿಟನ್ಗೆ ಸಾಕಷ್ಟು ಹಡಗುಗಳಲ್ಲಿ ಜನರನ್ನ ಕರೆತರುವ ಕೆಲಸ ಮಾಡ್ತಾ ಇದ್ದ. ಹೀಗೆ ಹಡಗಿನಲ್ಲಿ ಜನರನ್ನ ಕರೆತರ್ತಾ ಇದ್ದ ಈತ ಲಂಡನ್ ಬ್ರೂಮ್ಸ್ ಪ್ರದೇಶದ ಗಿಲ್ಫ್ರೆಡ್ ಸ್ಟ್ರೀಟ್ನ 28ನೇ ನಂಬರ್ ಮನೆಯಲ್ಲಿ ವಾಸವಾಗಿದ್ದ. ಆತನಿಗೆ ಸಾಕಷ್ಟು ಮಂದಿ ಬ್ರಿಟಿಷ್ ಅಧಿಕಾರಿಗಳ ಸಂಪರ್ಕ ಹಾಗೂ ಪರಿಚಯ ಇತ್ತು. ಲಾರೆನ್ಸ್ ಕೊಹೆನ್ ಆಕರ್ಷಕ ಮೈಕಟ್ಟು ಹೊಂದಿದ್ದ, ದಪ್ಪ ಮೀಸೆ ಹೊಂದಿದ್ದ ಆತನಲ್ಲಿ ಗಂಭೀರವಾದ ನೋಟ ಇತ್ತು. ಅತ್ಯಂತ ಸ್ನೇಹಮಯಿ ವ್ಯಕ್ತಿತ್ವದ ಲಾರೆನ್ಸ್ ಸದಾ ಉದ್ದನೆಯ ಕೋಟ್ ಧರಿಸ್ತಾ ಇದ್ದ. ಲಂಡನ್ನಲ್ಲಿ ಆತನ ಸ್ನೇಹ ಬಳಗ ಬಹುದೊಡ್ಡದಿತ್ತು. ಎಲ್ಲೆಡೆ ವಿಶ್ವ ಸಮರದ ರಣಕಹಳೆ ಮೊಳಗ್ತಾ ಇತ್ತು. ಬ್ರಿಟನ್ ಸೇನೆ ಮೇಲೆ ಜರ್ಮನಿ ಸತತ ದಾಳಿ ನಡೆಸ್ತಾ ಇತ್ತು. ಶತ್ರು ಸೇನೆಗೆ ಬ್ರಿಟನ್ ಸೇನೆಯ ಚಲನವಲನ ಮೊದಲೇ ಗೊತ್ತೇನೋ ಎಂಬಂತೆ ಮಿತ್ರಕೂಟದ ಮೇಲೆ ಜರ್ಮನ್ ಸೇನೆ ದಾಳಿ ನಡೆಸುತ್ತಿತ್ತು. ಅವು ಎಲ್ಲೇ ಹೋದ್ರೂ ಅವುಗಳ ಮೇಲೆ ನಿಖರವಾಗಿ ದಾಳಿಗಳು ನಡೀತಾ ಇತ್ತು. ಈ ವಿಚಾರ ಬ್ರಿಟನ್ಗೆ ನುಂಗಲಾರದ ತುತ್ತಾಗಿತ್ತು. ಇಂತಹ ಮಾಹಿತಿಯೆಲ್ಲ ಹೇಗೆ ಶತ್ರು ದೇಶಕ್ಕೆ ತಿಳಿತಾ ಇದೆ ಎಂಬ ಚಿಂತನೆ ಬ್ರಿಟನ್ಗೆ ಬಿತ್ತು. ಅದನ್ನ ಪತ್ತೆ ಮಾಡಬೇಕು ಅಂತ ಬ್ರಿಟನ್ ಸರ್ಕಾರ ಮಿಲಿಟರಿ ಇಂಟೆಲಿಜೆನ್ಸ್ MI5ಗೆ ಆದೇಶ ನೀಡಿತ್ತು. MI5 ಇಲ್ಲಿಂದ ತನ್ನ ಬೇಹುಗಾರಿಕೆಯನ್ನ ಆರಂಭ ಮಾಡಿತ್ತು. ಆದರೆ ಜರ್ಮನ್ ಸೇನೆಗೆ ಬ್ರಿಟನ್ ಬಗ್ಗೆ ಮಾಹಿತಿ ನೀಡುತ್ತಿರೋರು ಯಾರು ಅನ್ನೋ ವಿಚಾರದ ಬಗ್ಗೆ ಬ್ರಿಟನ್ ತಲೆ ಕೆಡಿಸಿಕೊಂಡಿತ್ತು. ನಮ್ಮ ಸೇನೆಯಲ್ಲಿ ಯಾರಾದರೂ ಶತ್ರು ಸೇನೆಯ ಬೇಹುಗಾರರು ಇದ್ದಾರೆಂಬ ಸಂದೇಹಗಳು ಬ್ರಿಟನ್ ತಲೆ ಕೊರೆಯುತ್ತಿತ್ತು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಮೇಲೆ ಬ್ರಿಟನ್ ಹದ್ದಿನ ಕಣ್ಣಿಟ್ಟಿತ್ತು. ಶತ್ರುಗಳ ಮಾಹಿತಿ ನೀಡೋದಕ್ಕೆ ಬೇಹುಗಾರರು ಯಾವ ಯಾವ ವ್ಯವಸ್ಥೆ ಬಳಸುತ್ತಿದ್ದಾರೆ, ಯಾವ ಯಾವ ವ್ಯವಸ್ಥೆ ಬಳಸಬಹುದು ಎಂಬೆಲ್ಲ ವಿಧಾನಗಳ ಬಗ್ಗೆ ಸೇನಾ ಇಂಟೆಲಿಜೆನ್ಸ್ ಕೂಲಂಕುಷವಾಗಿ ಪರಿಶೀಲನೆಯಲ್ಲಿ ತೊಡಗಿತ್ತು. ಈ ಹಿನ್ನೆಲೆಯಲ್ಲಿ ಬ್ರಿಟನ್ ದೇಶಾದ್ಯಂತ 5,000 ಮಂದಿಯನ್ನ ಬೇಹುಗಾರರು ಅಂಚೆ ಕಚೇರಿಗಳಲ್ಲಿ ಪತ್ರಗಳ ತಪಾಸಣೆ ತೊಡಗಿಸಿದ್ರು. ಈ ಪೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿ ನಿಯೋಜನೆಗೊಂಡಿದ್ರು. ಅದರಲ್ಲೂ ಮುಖ್ಯವಾಗಿ ವಿದೇಶಗಳಿಗೆ ಹೋಗುವ ಪತ್ರಗಳ ಮೇಲೆ MI5 ತಂಡ ನಿಗಾ ಇಟ್ಟಿತ್ತು. ವಿದೇಶಗಳಿಗೆ ಹೋಗುವ ಪತ್ರಗಳನ್ನ ಸ್ಕ್ಯಾನ್ ಮಾಡತೊಡಗಿತ್ತು.
ಈ ನಡುವೆ ಲ್ಯಾನ್ಸ್ ರೂಟರ್ ಡ್ಯಾಂಗೆ ನಿರಂತರವಾಗಿ ಪತ್ರಗಳು ಹೋಗ್ತಾ ಇರೋದು MI5 ಸಿಬ್ಬಂದಿ ಗಮನಕ್ಕೆ ಬಂತು. ಆ ಪತ್ರಗಳೆಲ್ಲ ಒಂದೇ ನಗರದ ಎಲ್ಲ ಪೋಸ್ಟ್ ಬಾಕ್ಸ್ಗಳಿಂದ ಬರ್ತಾ ಇದ್ವು. ಒಂದೇ ಕಡೆಯಿಂದ ಬರುತ್ತಿದ್ದ ಪತ್ರಗಳ ಬಗ್ಗೆ ಸಹಜವಾಗಿ ಅನುಮಾನ ಬಂತು. ಈ ಹಿನ್ನೆಲೆಯಲ್ಲಿ ಆ ಪತ್ರಗಳನ್ನ ಬಿಚ್ಚಿ ಓದಲಾಯಿತು. ಆದರೆ ಆ ಪತ್ರಗಳೆಲ್ಲ ಕೇವಲ ಉಭಯ ಕುಶಲೋಪರಿ ಸಾರುವ ಪತ್ರಗಳಾಗಿತ್ತು. ಆದರೆ MI5ಗೆ ಈ ಬಗ್ಗೆ ಮತ್ತಷ್ಟು ಅನುಮಾನ ಮೂಡತೊಡಗಿತ್ತು. ಒಂದೇ ವಿಳಾಸಕ್ಕೆ ಯಾಕೆ ಈ ಪತ್ರಗಳು ಹೋಗ್ತಿದ್ದಾವೆ ಎಂಬ ಅನುಮಾನ ಕಾಡತೊಡಗಿತ್ತು. ಆ ಪತ್ರಗಳನ್ನ ಬೆಚ್ಚಿ ಓದಿದಾಗ ಅದರಲ್ಲಿ ಅಂತಹ ವಿಶೇಷವೇನು ಕಾಣಲೇ ಇಲ್ಲ. ಆದರೆ ಅದು ಒಂದೇ ಹ್ಯಾಂಡ್ ರೈಟಿಂಗ್. ಪತ್ರದಲ್ಲಿ ಸಾಮಾನ್ಯ ಸಂಗತಿಗಳು ಬಿಟ್ರೆ ಬೇರೆ ವಿಶೇಷ ವಿಷಯಗಳೇನು ಇರಲಿಲ್ಲ. ಆದರೆ ಇಲ್ಲೊಂದು ಅನುಮಾನ MI5 ಏಜೆಂಟರ್ನ ಕಾಡತೊಡಗಿತ್ತು. ಪತ್ರಗಳು ಇಲ್ಲಿಂದ ಹೋದ ಸಮಯಕ್ಕೂ ಹಾಗೂ ಬ್ರಿಟನ್ ಸೇನೆ ಮೇಲೆ ಆಗ್ತಾ ಇದ್ದ ದಾಳಿ ಸಮಯವೂ ತಾಳೆ ಆಗ್ತಾ ಇತ್ತು. ಯಾಕೆ ಹೀಗೆ? ಇಲ್ಲಿಂದ ಆ ಪತ್ರಗಳು ಹೋಗುವ ವೇಳೆಗೆ ಬ್ರಿಟನ್ ದಾಳಿ ನಡೀತಾ ಇರುವ ಬಗ್ಗೆ ಅನುಮಾನ ಮೂಡಿತ್ತು. ಈ ವಿಚಾರವನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು. ಆ ಬಳಿಕ ಹೆಚ್ಚು ಲೆಟರ್ಗಳನ್ನ ಸ್ಕ್ಯಾನ್ ಮಾಡುವ ಪ್ರಕ್ರಿಯೆ ಆರಂಭ ಆಯಿತು. ಆದರೆ ವಿಷಯ ಮಾತ್ರ ಗೊತ್ತಾಗಲೇ ಇಲ್ಲ. ಆದರೆ ಒಂದು ಸಣ್ಣ ಅನುಮಾನದ ಮೇಲೆ ಪತ್ರವೊಂದನ್ನ ಟೀಟ್ ಪ್ರೆಸ್ಗೆ ಅಳವಡಿಸಲಾಯಿತು. ಆಗ ಪತ್ತೆಯಾಗಿತ್ತು ಅಸಲಿ ಸತ್ಯ. ಉಭಯ ಕುಶಲೋಪರಿ ಸಾಲುಗಳ ನಡುವೆ ಇದ್ದ ರಹಸ್ಯವೊಂದು ಬಯಲಾಯಿತು. ಆ ಪತ್ರಗಳಲ್ಲಿ ಬ್ರಿಟಿಷ್ ಸೇನೆಯ ಚಲನವಲನಗಳು, ಅವು ಎಲ್ಲೆಲ್ಲಿ ಬೀಡು ಬಿಡುತ್ತಿದ್ದಾವೆ, ಅದರಲ್ಲಿ ಎಷ್ಟು ಮಂದಿ ಇದ್ದಾರೆ, ಎಲ್ಲಿಂದ ಯಾವ ಕಡೆ ಹೋಗ್ತಾರೆ, ಯಾವ ಆಯುಧಗಳನ್ನ ಬಳಸ್ತಾರೆ ಎಂಬಂತ್ಯಾದಿ ಸಾಕಷ್ಟು ರಹಸ್ಯ ಮಾಹಿತಿಗಳು ಆ ಪತ್ರದಲ್ಲಿ ಅಡಗಿತ್ತು. ಪ್ರತಿ ಪತ್ರದಲ್ಲೂ ಸೇನೆ ಕುರಿತಾದ ಮಾಹಿತಿನೇ ಇತ್ತು. ಈ ವಿಚಾರ ತಿಳಿದ MI5 ಹಾಗೂ ಬ್ರಿಟಿಷ್ ಸೇನಾಧಿಕಾರಿಗಳು ದಿಗ್ಭ್ರಮೆಗೊಂಡರು. ಆ ನಂತರದ ಕಾರ್ಯಾಚರಣೆಯಲ್ಲಿ ಆ ಪತ್ರಗಳು ಎಲ್ಲಿಂದ ಪೋಸ್ಟ್ ಆಗ್ತಿವೆ ಅನ್ನೋದನ್ನ ಪತ್ತೆ ಮಾಡುವ ಕೆಲಸ ಶುರುವಾಯಿತು. ಆಗ ಸೇನೆಯ ಕೈಗೆ ಸಿಕ್ಕಿಬಿದ್ದವನೇ ಬ್ರಿಟನ್ ಪ್ರಜೆ ಜಾನ್ ಹಾರ್. ಸೇನಾ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಯುದ್ಧದ ವೇಳೆ ಬೇಹುಗಾರಿಕೆ ಸಂಶಯದ ಮೇಲೆ ಸಿಕ್ಕಿಬಿದ್ದವನನ್ನ ಸುಮ್ಮನೆ ಬಿಡ್ತಾರ? ಸರಿ, ಆತನನ್ನ ತೀವ್ರಗತಿಯಲ್ಲಿ ವಿಚಾರಣೆಗೊಳಪಡಿಸಿದ್ರು. ಸೇನೆಯ ಹಿಂಸೆ ತಡೆಯಲಾಗದೆ ಆತ ಬಾಯಿ ಬಿಟ್ಟ. ಈ ಜಾನ್ ಹಾರ್ನ್ ತಾವು ಶಿಪ್ ಬ್ರೋಕರ್ ಲಾರೆನ್ಸ್ ಕೋಹನ್ ಬಳಿ ಸಹಾಯಕ ರೀತಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವನು. ಲಾರೆನ್ಸ್ ಹೇಳಿದ ಎಲ್ಲ ಕೆಲಸಗಳನ್ನ ಆತ ಮಾಡ್ತಾ ಇದ್ದ. ಈ ಜಾನ್ ಹಾರ್ನ್ ಲಾರೆನ್ಸ್ ಕೊಡೋ ಪತ್ರಗಳನ್ನ ತಪ್ಪದೆ ಅಂಚೆ ಡಬ್ಬಕ್ಕೆ ಹಾಕ್ತಾ ಇದ್ದವರು ಇವನೇ ಅಂತ ಬ್ರಿಟಿಷ್ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಗೊತ್ತಾಯಿತು. ಯಾವಾಗ ಇವರ ಬಗ್ಗೆ ಮಾಹಿತಿ ತಿಳಿಯಿತೋ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡಲೇ ವಿಲ್ಫ್ರೆಡ್ ಸ್ಟ್ರೀಟ್ನ 8ನೇ ನಂಬರ್ ಮನೆಯ ಬಾಗಿಲು ಪಡೆದ್ರು. ಲಾರೆನ್ಸ್ ಕೋಹೆನ್ ಮತ್ತು ಬಾಗಿಲು ತೆಗೆದ ಕೂಡಲೇ ಆತನನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ಆತನ ಬಳಿ ಆಯುಧ ಇದೆಯೇ ಅನ್ನೋದನ್ನ ತಪಾಸಣೆ ಮಾಡಿದ್ರು. ಆದ್ರೆ ಆತನ ಕೋಟ್ ಜೇಬಿನಲ್ಲಿ 2 ನಿಂಬೆ ಹಣ್ಣುಗಳು ಬಿಟ್ರೆ ಬೇರೇನು ಸಿಕ್ಕಿರಲಿಲ್ಲ. ಆದ್ರೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮನೆಯಲ್ಲೆಲ್ಲ ಜಾಲಾಡಿದ್ರು. ಆದ್ರೆ ಶಿಪ್ ಏಜೆಂಟ್ ಮನೆಯಲ್ಲಿ ಕೆಲ ದಾಖಲೆ ಪತ್ರಗಳು ಮಾತ್ರ ಸಿಕ್ಕಿದ್ವು. ಆದ್ರೆ ಅವನ ಹತ್ರ ನಿಂಬೆಹಣ್ಣು ಇತ್ತಲ್ಲ. ಆದ್ರೆ ಅದ್ರ ಬಗ್ಗೆ ಅಧಿಕಾರಿಗಳು ವಿಚಾರಣೆ ಆರಂಭ ಮಾಡಿದ್ರು. ನೀನ್ ಯಾಕೆ ಈ ನಿಂಬೆಹಣ್ಣು ಇಟ್ಕೊಂಡಿದ್ಯಾ ಅಂದ್ರು. ಅದಕ್ಕೆ ಆತ, ನಾನು ನಿತ್ಯ ಹಲ್ಲು ಉಜ್ಜೋದೆ ಈ ನಿಂಬೆ ಹಣ್ಣಿನಿಂದ, ಅಲ್ಲದೆ ನನಗೆ ಹಲ್ಲಿನ ಸಮಸ್ಯೆ ಇದೆ ಅಂತ ಹೇಳಿದ. ಸರಿ ಬಾ ನಮ್ ಜೊತೆ, ನಮಗೂ ನಿಂಬೆ ಹಣ್ಣಿಂದ ಹಲ್ಲು ಉಜ್ಜೋದು ಹೇಗೆ ಅಂತ ಹೇಳ್ಕೊಡುವಂತೆ ಅಂತೇಳಿ ತಮ್ಮೊಂದಿಗೆ ಅಧಿಕಾರಿಗಳು ಆತನನ್ನ IM5 ಕಚೇರಿಗೆ ಕರೆದುಕೊಂಡು ಹೋದ್ರು. ಯಾವಾಗ ಲಾರೆನ್ಸ್ ಕೋಹೆನ್ನನ್ನ MIA ಕಚೇರಿಗೆ ಕರೆದೊಯ್ದ ಆತನ ತನಿಖೆ ಶುರುವಾಯಿತು. ತಾನು ಟ್ರಾಪ್ ಆಗಿರುವ ವಿಚಾರ ಆತನಿಗೆ ಗೊತ್ತಾಯಿತು. MI5 ಇಂಟೆಲಿಜೆನ್ಸ್ ಹಿಡಿದ ಲಾರೆನ್ಸ್ ಕೋಹೆನ್ ಇದೆಲ್ಲ ಆತನೇ ಲೆಮನ್ ಸ್ಪೈ ಕಾರನ್ ಮುಲ್ಲರ್. ಜರ್ಮನಿಯ ಕಾರನ್ ಮುಲ್ಲರ್ ವಿಶ್ವಯುದ್ಧ ಆರಂಭದಲ್ಲೇ ಆತನನ್ನ ಬ್ರಿಟನ್ಗೆ ಕಳುಹಿಸಲಾಗಿತ್ತು. ಶಿಪ್ ಬ್ರೋಕರ್ ಆಗಿ ಬ್ರಿಟನ್ಗೆ ಬಂದ ಆತ ತನ್ನ ಸ್ನೇಹಶೀಲ ಗುಣಗಳಿಂದ ಎಲ್ಲರನ್ನೂ ಕೂಡಲೇ ಮಾತುಗಳಿಂದ ಆಕರ್ಷಿಸ್ತಾ ಇದ್ದ. ಬ್ರಿಟನ್ ಸಾಕಷ್ಟು ಕಡೆಗಳಲ್ಲಿ ಅಧಿಕಾರವನ್ನ ಆತ ಪರಿಚಯಿಸಿಕೊಂಡಿದ್ದ. ಆದ್ರೆ ಆತನ ಜೇಬಿನಲ್ಲಿ ನಿಂಬೆಹಣ್ಣು ಇರ್ತಿತ್ತು. ಅದು ಆತನಿಗೆ ಅಭ್ಯಾಸವಾಗಿತ್ತು. ಬ್ರಿಟನ್ನಿಂದ ನೆದರ್ಲ್ಯಾಂಡ್ನಲ್ಲಿ ಜರ್ಮನಿ ರಹಸ್ಯ ಕಚೇರಿಗೆ ಬ್ರಿಟನ್ ಸೇನೆಯ ಕುರಿತಾದ ಮಾಹಿತಿಯನ್ನ ಕಾರಲ್ ಮುಲ್ಲರ್ ಅಲಿಯಾಸ್ ಲಾರೆನ್ಸ್ ಕೋಹನ್ ಕಳುಹಿಸಿಕೊಡ್ತಾ ಇದ್ದ. ಇದಕ್ಕೆ ಅವನು ಇಂಕ್ ರೂಪದಲ್ಲಿ ನಿಂಬೆ ರಸವನ್ನ ಬರೆಯೋದಕ್ಕೆ ಬಳಸ್ತಾ ಇದ್ದ. ನಿಂಬೆ ರಸ ಬಳಸಿ ಬರೆದ್ರೆ ಸಾಮಾನ್ಯ ಕಣ್ಣಿಗೆ ಕಾಣುವುದೇ ಇಲ್ಲ. ಆದ್ರೆ ಕಾರ್ಬನೈಸ್ ಮಾಡಿ ಬಿಸಿ ತಾಗಿದ್ರೆ ಅಲ್ಲಿರುವ ಅಕ್ಷರಗಳು ಕಾಣಿಸ್ತವೆ. ನಿಂಬೆ ರಸವನ್ನ ಸಾಕಷ್ಟು ದಿನಗಳಿಂದ ರಹಸ್ಯ ಪತ್ರಗಳಿಗೆ ಬಳಸುವ ಪದ್ಧತಿ ಇದೆ. ಹೀಗೆ ಕಾರಲ್ ಮುಲ್ಲರ್ ನಿಂಬೆ ರಸದಿಂದ ಪತ್ರ ಬರೆದು ರವಾನೆ ಮಾಡ್ತಾ ಇದ್ದ. ಆತನ ವಿಚಾರಣೆಯಲ್ಲಿ ಆತನ ಟೇಬಲ್ ಮೇಲೆ ಸಿಕ್ಕ ಪೆನ್ನಿನ ನಿಬ್ನಲ್ಲಿ ನಿಂಬೆ ಕೋಶದ ಅಂಶಗಳು ಪತ್ತೆಯಾಗಿದ್ವು. ರಸಾಯನಶಾಸ್ತ್ರಜ್ಞ ಚಾರ್ಲ್ಸ್ ಮಿಚ್ಚೆಲ್ ನಿಂಬೆ ಗುಣದ ಬಗ್ಗೆ ಸಾಕ್ಷಿ ನುಡಿದನು.
ಈ ಕುರಿತ ವಿಚಾರಣೆ ಜೂನ್ ಮೊದಲ ವಾರದ 2-3 ದಿನಗಳಲ್ಲಿ ನಡೆಯಿತು. ಲಂಡನ್ ಸೆಂಟ್ರಲ್ ಕ್ರಿಮಿನಲ್ ಕೋರ್ಟ್ ಮುಲ್ಲರ್ಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿತ್ತು. ಜೂನ್ 23ರಂದು ಲಂಡನ್ ಟವರ್ ಸ್ಕ್ವಾಡ್ ಆತನಿಗೆ ಶಿಕ್ಷೆ ಜಾರಿಗೊಳಿಸಬೇಕಿತ್ತು. ಇದಕ್ಕಾಗಿ ಆತನನ್ನ ಮಂಡಿಯೂರಿ ಕೂರಿಸಲಾಯಿತು. ಆತನ ಎದುರು ಬಂದೂಕುದಾರಿಗಳು ನಿಂತು ಅವನ ಮೇಲೆ ಗುಂಡು ಹಾರಿಸಿದ್ರು. ಕಡೆಯ ಕ್ಷಣದಲ್ಲೂ ಮುಲ್ಲರ್ ನನ್ನನ್ನು ಸಣ್ಣ ಮನವಿ ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದ. ಸಾಯುವವನ ಬೇಡಿಕೆ ಈಡೇರಿಸೋದು ಅಧಿಕಾರಿಗಳ ಕರ್ತವ್ಯವೂ ಆಗಿತ್ತು. ಇಸವಿ 1915 ಮೊದಲ ವಿಶ್ವ ಯುದ್ಧ ಆರಂಭ ಆಗಿತ್ತು. ಮೊದಲ ವಿಶ್ವ ಮಹಾಯುದ್ಧದಲ್ಲಿ ಲಾರೆನ್ಸ್ ಮುಲ್ಲಾ ಎಂಬಂತಹ ಬೇಹುಗಾರನ ಸಹಾಯದಿಂದ ಶತ್ರು ರಾಷ್ಟ್ರ ಬ್ರಿಟನ್ ದೇಶವನ್ನ ಇನ್ನಿಲ್ಲದಂತೆ ಕಾಡಿದಂತಹ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ನೇತೃತ್ವದ ಜರ್ಮನ್ ಮಿತ್ರ ರಾಷ್ಟ್ರಗಳನ್ನ ಕಾಡಿದ್ದು ಮಾತ್ರ ಇತಿಹಾಸ. ಅದೇನೇ ಇರಲಿ, ತಮ್ಮ ತಮ್ಮ ದೇಶಗಳ ರಕ್ಷಣೆಯಲ್ಲಿ ಬೇಹುಗಾರರ ಪಾತ್ರ ಏನಿದೆ ಅಲ್ವಾ, ಅದು ಮಹತ್ವದ್ದಾಗಿರುತ್ತೆ ಅನ್ನುವಂತಹದ್ದು ಗಮನಾರ್ಹವಾದಂತಹ ವಿಚಾರ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ಇಂತಹ ಮತ್ತಷ್ಟು ಸ್ಪೆಷಲ್ ಸ್ಟೋರಿಯೊಟ್ಟಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ.